ಎಲ್ರಿಗೂ ನಮಸ್ಕಾರ. ನಾನು ಕಾಂಚನ. ಈ ಮೊಘಲ್ ಚಕ್ರವರ್ತಿ ಔರಂಗಜೇಬ್ ಬಂದು ಎಷ್ಟೊಂದು ದೇವಾಲಯಗಳನ್ನ ನಾಶ ಮಾಡಿದಾನೆ. ಅವನ ಉದ್ದೇಶ ಏನು ಅಂದ್ರೆ ಇಡೀ ಪ್ರಪಂಚನ ವಶಪಡಿಸ್ಕೊಳ್ಬೇಕು. ಎಲ್ಲೆಲ್ಲಿ ಹಿಂದೂ ದೇವಾಲಯಗಳಿದಾವೋ ಅದನ್ನೆಲ್ಲ ಹಾಳು ಮಾಡಿ ಹಿಂದೂ ಧರ್ಮ ನಾಶ ಮಾಡಿ ಇಸ್ಲಾಂ ಧರ್ಮನ ಹುಟ್ಟಾಕ್ಬೇಕು ಅಂತ. ಅದು ಹಿಂಸೆಯಿಂದನೋ ಬಲವಂತದಿಂದನೋ ಒಟ್ನಲ್ಲಿ ಹಿಂದೂಗಳನ್ನ ಮುಸ್ಲಿಂ ಆಗಿ ಕನ್ವರ್ಟ್ ಮಾಡೋದು ಅಲ್ವಾ. ಈ ಮೊಘಲರು ಎಷ್ಟು ದೇವಾಲಯಗಳನ್ನ ಎಷ್ಟು ದೇವಸ್ಥಾನಗಳನ್ನ ನಾಶ ಮಾಡಿದಾರೆ ಅನ್ನೋದಕ್ಕೆ ಲೆಕ್ಕನೇ ಇಲ್ಲ. ಆದ್ರೆ ಇತಿಹಾಸಕಾರರ ಅಂದಾಜಿನ ಪ್ರಕಾರ ಸುಮಾರು ಮೊಘಲ್ ಆಳ್ವಿಕೆನಲ್ಲಿ 60,000 ದೇವಸ್ಥಾನಗಳನ್ನ ನಾಶ ಮಾಡಿದ್ದಾರೆ. ಊಹೆ ಮಾಡ್ಕೊಳ್ಳಿ ಎಷ್ಟೆಲ್ಲ ನಾಶ ಮಾಡಿರ್ಬೋದು, ಏನೆಲ್ಲಾ ದೋಚ್ಕೊಂಡು ಹೋಗಿದ್ದಾರೆ ಅಂತ. ಅದ್ರ ಜೊತೆನಲ್ಲಿ ಕೋಟ್ಯಾಂತರ ಜನಗಳ ಸಾವು ನೋವು ಬೇರೆ. ಯಾಕೆ ಇದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂದ್ರೆ, ಈ ಔರಂಗಜೇಬು ಸಿಕ್ಕಿದ ಕಡೆ ಎಲ್ಲ ದೇವಸ್ಥಾನ ನಾಶ ಮಾಡ್ತಾನೆ. ಆದ್ರೆ ಒಂದೇ ಒಂದು ದೇವಸ್ಥಾನ ಮಾತ್ರ ಅವನ ಕೈಲಿ ಮುಟ್ಟಕ್ಕೂ ಸಹ ಆಗಲ್ಲ. ಆ ದೇವಸ್ಥಾನ ಉರುಳಿಸ್ತೀನಿ ಅಂತ ಹೋದವನು ಮೂರ್ಛೆ ಹೋಗಿ ಬಿದ್ದೋಗ್ಬಿಡ್ತಾನೆ. ಸೊ ಇವತ್ತಿನ ವಿಡಿಯೋನಲ್ಲಿ ನಾವು ಸುಮಾರು 850 ವರ್ಷದಷ್ಟು ಹಳೆಯ ಇತಿಹಾಸ ಹೊಂದಿರುವಂತ ಒಂದು ಅದ್ಭುತವಾದ ದೇವಸ್ಥಾನದ ಬಗ್ಗೆ ತಿಳ್ಕೊಳ್ಳೋಣ. ಯಾವ್ದಾದ್ರು ದೇವಸ್ಥಾನ, ಈ ದೇವಸ್ಥಾನ ಕೆಡವಕ್ಕೆ ಅಂತ ಬಂದಿದ್ದಂತ ಈ ಔರಂಗಜೇಬ್ಗೆ ಏನಾಯ್ತು ಅಲ್ಲಿ, ಈ ದೇವಸ್ಥಾನದ ಇತಿಹಾಸ ಏನು, ಹೀಗೆ ಎಲ್ಲದ್ರ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಅದಕ್ಕೂ ಮುಂಚೆ ಕಾಂಚನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪ್ಲೀಸ್ ಸಪೋರ್ಟ್ ಮಾಡಿ. ಹಾಗೆ ಇವತ್ತಿನ ಟಾಪಿಕ್ ಬಗ್ಗೆ ಮಾತಾಡ್ತಾ ಹೋಗೋಣ ಬನ್ನಿ. ಹೈದರಾಬಾದ್ ನಲ್ಲಿ ಸುಮಾರು 850 ವರ್ಷ ಹಳೆಯದಾಗಿರುವಂತ ಆಂಜನೇಯ ದೇವಸ್ಥಾನ ಇದೆ. ಇಲ್ಲಿ ಆಂಜನೇಯ ಸ್ವಾಮಿ ಧ್ಯಾನ ಮಾಡ್ತಿರುವಂತ ರೇರ್ ಪೋಸ್ಟರ್ ನ ಕಾಣ್ಬೋದು ನಾವು. ಆ ದೇವಸ್ಥಾನ ಯಾವ್ದಪ್ಪ ಅಂದ್ರೆ ಕರ್ಮನ್ ಘಾಟ್ ಹನುಮಾನ್ ಟೆಂಪಲ್ ಅಂತ. ಈ ಟೆಂಪಲ್ಗೆ ಕರ್ಮನ್ ಘಾಟ್ ಅಂತ ಯಾಕೆ ಹೆಸರು ಬಂತು ಅಂತಾನೂ ಕೂಡ ಹೇಳ್ತೀನಿ. ಸೊ ವಿಡಿಯೋ ಸ್ಕಿಪ್ ಮಾಡಿದಿರೋ ಕೊನೆವರೆಗೂ ನೋಡಿ. ಓಕೆ, ಮೊದಲಿಗೆ ಈ ದೇವಸ್ಥಾನದ ಇತಿಹಾಸದ ಬಗ್ಗೆ ನೋಡೋಣ. ಸುಮಾರು 12ನೇ ಶತಮಾನದಲ್ಲಿ ಕಾಕತೀಯ ರಾಜವಂಶದ 2ನೇ ಪ್ರತಾಪರುದ್ರ ಅನ್ನೋ ರಾಜ ಈ ದೇವಸ್ಥಾನ ನಿರ್ಮಾಣ ಮಾಡ್ತಾನೆ. ಈ ರಾಜ ಒಂದಿನ ಬೇಟೆ ಆಡೋದಿಕ್ಕೆ ಅಂತ ಹೇಳಿ ಕಾಡಿಗೆ ಹೋಗಿರ್ತಾನೆ. ಹಾಗೇನೆ ರಾತ್ರಿನೂ ಆಗುತ್ತೆ. ಆಗ ಕಾಡಿನಲ್ಲೇ ಅವತ್ತಿನ ರಾತ್ರಿ ವಿಶ್ರಾಂತಿ ಪಡಿಬೇಕು ಅಂತ ಹೇಳಿ ಅಲ್ಲೇ ಉಳ್ಕೊಳ್ತಾನೆ. ಹಾಗೆ ನಿದ್ರೆನೂ ಮಾಡ್ಬಿಡ್ತಾನೆ. ನಂತರ ಮಧ್ಯರಾತ್ರಿನಲ್ಲಿ ರಾಜನಿಗೆ ಇದ್ದಕ್ಕಿದ್ದಂಗೆನೆ ನಿದ್ರೆಯಿಂದ ಎಚ್ಚರ ಆಗ್ಬಿಡುತ್ತೆ. ಆಗ ಎದ್ದು ನೋಡಿದಾಗ ಯಾರೋ ಶ್ರೀರಾಮನ್ ಜಪ ಮಾಡ್ತಿರೋ ಹಾಗೆ ಶಬ್ದ ಕೇಳಿಸುತ್ತೆ ಅವನ್ಗೆ. ಯಾರು ಇಷ್ಟೊತ್ನಲ್ಲಿ ಜಪ ಮಾಡ್ತಿರೋದು ಅಂತ ಹೇಳಿ ಸುತ್ತಮುತ್ತ ಹೋಗ್ಬಿಟ್ಟು ಹುಡುಕ್ತಾನೆ. ಹಾಗೆ ಸ್ವಲ್ಪ ದೂರದಲ್ಲಿ ಆಂಜನೇಯನ ವಿಗ್ರಹ ಕಾಣಿಸುತ್ತೆ ಅವನ್ಗೆ. ಆ ವಿಗ್ರಹ ನೋಡೋದಕ್ಕೆ ಹೇಗಿರುತ್ತೆ ಅಂದ್ರೆ ಧ್ಯಾನ ಮುದ್ರೆನಲ್ಲಿ ಕುಳಿತಿರೋ ಹಾಗೆ ಕಾಣಿಸ್ತಾ ಇರುತ್ತೆ. ಆ ವಿಗ್ರಹದಿಂದ ಶ್ರೀರಾಮನ ಜಪ ಮಾಡ್ತಿರೋ ಹಾಗೆ ಶಬ್ದ ಕೇಳಿಸ್ತಾ ಇರುತ್ತೆ. ಅದನ್ನ ನೋಡ್ಬಿಟ್ಟು ಇವನ್ಗೆ ತುಂಬಾ ಆಶ್ಚರ್ಯ ಆಗ್ಬಿಡುತ್ತೆ. ನಂತರ ಈ ರಾಜನಿಗೆ ಅರ್ಥ ಆಗುತ್ತೆ, ಈ ವಿಗ್ರಹದ ರೂಪದಲ್ಲಿ ಹನುಮಂತ ಶ್ರೀರಾಮನ್ ಜಪ ಮಾಡ್ತಿದ್ದಾನೆ ಅಂತ ತಿಳ್ಕೊಂಡು ಸ್ವಲ್ಪ ಹೊತ್ತು ಅಲ್ಲೇ ಇದ್ದು ಆ ವಿಗ್ರಹಕ್ಕೆ ನಮಸ್ಕಾರ ಮಾಡಿ ಮತ್ತೆ ಅಲ್ಲಿಂದ ವಾಪಸ್ ಬಂದ್ಬಿಡ್ತಾನೆ. ಅವನೆಲ್ಲಿ ಮಲಗಿರ್ತಾನೋ ಅದೇ ಜಾಗಕ್ಕೆ ವಾಪಸ್ ಬಂದು ಮತ್ತೆ ನಿದ್ರೆ ಮಾಡ್ಬಿಡ್ತಾನೆ. ಆ ಟೈಮ್ನಲ್ಲಿ ಆಂಜನೇಯ ಸ್ವಾಮಿ ರಾಜನ್ಗೆ ಕನ್ಸಲ್ ಬಂದು ಈ ಜಾಗದಲ್ಲಿ ಒಂದು ದೇವಸ್ಥಾನ ಕಟ್ಸು ಅಂತ ಹೇಳುತ್ತೆ. ನಂತರ ಆ ರಾಜ ತಕ್ಷಣನೇ ಅವನ ರಾಜ್ಯಕ್ಕೆ ವಾಪಸ್ ಬಂದ್ಬಿಟ್ಟು ಅಲ್ಲಿ ದೇವಸ್ಥಾನ ಕಟ್ಸೋದಕ್ಕೆ ಅಂತ ವ್ಯವಸ್ಥೆ ಮಾಡ್ತಾನೆ. ಆ ಜಾಗದಲ್ಲಿ ಹನುಮಂತನಿಗೆ ಒಂದು ದೇವಸ್ಥಾನನು ಕಟ್ಟಿಸ್ತಾನೆ. ನಂತರ ಅದು ತುಂಬಾ ಜನಪ್ರಿಯ ಆಗುತ್ತೆ. ಇಷ್ಟು ಈ ದೇವಸ್ಥಾನ ನಿರ್ಮಾಣ ಆದಂತ ಸ್ಟೋರಿ. ಇನ್ನು ಔರಂಗಜೇಬ್ ಮತ್ತೆ ಈ ದೇವಸ್ಥಾನದ ಕತೆ ಹೇಳೋದಾದ್ರೆ, ಈ ದೇವಸ್ಥಾನ ನಿರ್ಮಾಣ ಆಗಿ ಸುಮಾರು 400ರಿಂದ 450 ವರ್ಷಗಳ ನಂತರ ಈ ಔರಂಗಜೇಬು ತನ್ನ ಸಾಮ್ರಾಜ್ಯ ವಿಸ್ತರಣೆ ಮಾಡೋ ಟೈಮ್ನಲ್ಲಿ ಈ ಹೈದರಾಬಾದ್ನ ಗೋಲ್ಕೊಂಡ ಕೋಟೆ, ವಜ್ರದಿಂದನೇ ಕೂಡಿರುವಂತ ಈ ಗೋಲ್ಕೊಂಡ ಕೋಟೆನ ವಶಪಡಿಸ್ಕೊಬಿಡ್ತಾನೆ. ಆ ಕೋಟೆನ ವಶಪಡಿಸ್ಕೊಂಡಿದ್ದಾದ್ಮೇಲೆ ಹೈದರಾಬಾದ್ನ ಸುತ್ತಮುತ್ತ ಇರುವಂತ ಹಿಂದೂ ದೇವಾಲಯಗಳೇನಿದಾವೆ ಅದನ್ನೆಲ್ಲ ಎಲ್ಲೆಲ್ಲಿದಾವೋ ಅದನ್ನೆಲ್ಲ ಹುಡುಕಿ ಧ್ವಂಸ ಮಾಡಿ ಅಂತ ಅವನ್ ಸೈನ್ಯಕ್ಕೆ ಆಜ್ಞೆ ಮಾಡ್ತಾನೆ. ಆಗ ಅವನ್ ಸೈನ್ಯ ಎಲ್ಲೆಲ್ಲ ಹಿಂದೂ ದೇವಾಲಯಗಳಿದಾವೋ ಅವನ್ನೆಲ್ಲಾನು ಹುಡುಕಿ ನಾಶ ಮಾಡ್ತಾರೆ. ಅದೇ ಟೈಮ್ನಲ್ಲಿ ಅವ್ರ ಕಣ್ಣಿಗೆ ಕಾಕತೀಯ ರಾಜ ಪ್ರತಾಪರುದ್ರ ನಿರ್ಮಾಣ ಮಾಡಿರುವಂತ ಈ ಹನುಮಾನ್ ದೇವಾಲಯ ನೋಡ್ತಾರೆ. ಆಗ ಅದನ್ನ ಹಾಳು ಮಾಡ್ಬೇಕು ಅಂತ ಹೇಳಿ ಅವನ್ ಸೈನ್ಯ ಹನುಮಾನ್ ದೇವಸ್ಥಾನದ ಹತ್ರ ಹೋಗ್ತಾರೆ. ಅಲ್ಲಿಗೆ ಹೋದ್ಮೇಲೆ ಅವನ್ ಸೈನ್ಯದ ಕಮಾಂಡರ್ ಬಂದು ಆ ಒಳಗಡೆ ದೇವಸ್ಥಾನದ ಒಳಗಡೆ ಇರುವಂತ ಜನಗಳಿಗೆಲ್ಲ ನೀವೆಲ್ರೂ ಹೊರಗಡೆ ಬಂದು ನನ್ಗೆ ಶರಣಾಗ್ಬೇಕು, ಇಲ್ಲ ಅಂತ ಅಂದ್ರೆ ನಿಮ್ಮನ್ನ ಕೊಂದಾಕ್ತೀನಿ ಅಂತ ಹೇಳ್ತಾನೆ. ಆಗ ಅವರೆಲ್ಲರೂ ಭಯದಿಂದ ಆಚೆ ಬಂದು ಅವನಿಗೆ ಶರಣಾಗ್ತಾರೆ. ನಂತರ ಇವನು ಸೈನ್ಯಕ್ಕೆ ದೇವಸ್ಥಾನದ ಗೋಡೆಗಳನ್ನ ಉರುಳಿಸಿ ಅಂತೇಳಿ ಆದೇಶ ಕೊಡ್ತಾನೆ. ಆಗ ಅಲ್ಲಿರೋ ಜನಗಳಲ್ಲಿ ಒಬ್ಬ ಅರ್ಚಕ ಏನ್ ಮಾಡ್ತಾನೆ, ಆ ಕಮಾಂಡರ್ ಹತ್ರ ಬಂದು ರಿಕ್ವೆಸ್ಟ್ ಮಾಡ್ಕೊಳ್ತಾನೆ, ಈ ದೇವಸ್ಥಾನದಲ್ಲಿ ಹನುಮಂತ ಯಾವಾಗ್ಲೂ ಶ್ರೀರಾಮನ ಧ್ಯಾನದಲ್ಲಿರ್ತಾನೆ, ತುಂಬಾ ಶಕ್ತಿಶಾಲಿ ದೇವರು ಇದು, ದಯವಿಟ್ಟು ಅವನ್ಗೆ ತೊಂದರೆ ಮಾಡ್ಬೇಡಿ, ದೇವಸ್ಥಾನನ ಹಾಳು ಮಾಡ್ಬೇಡಿ, ನಿಮ್ ಒಳ್ಳೇದಕ್ಕೋಸ್ಕರ ಹೇಳ್ತಾ ಇದ್ದೀನಿ ನಾನು, ನನ್ನ ಮಾತು ಕೇಳಿ ಅಂತ ಹೇಳಿ ಆ ಕಮಾಂಡರ್ ಹತ್ರ ಈ ಅರ್ಚಕ ಹೇಳ್ತಾನೆ. ಅದಕ್ಕೆ ಆ ಕಮಾಂಡರ್ ಹೇಳ್ತಾನೆ ಅವನ್ಗೆ, ನೀನ್ ಸುಮ್ನೆ ಹೋಗ್ತೀಯೋ ಇಲ್ವೋ,
ಮೊದ್ಲು ನಿನ್ನ ಸಾಯಿಸಿ ಆಮೇಲೆ ಈ ದೇವಸ್ಥಾನದ ಕಡೆ ಹೋಗ್ತೀನಿ. ಇದಕ್ಕಿಂತ ದೊಡ್ಡ ದೊಡ್ಡ ದೇವಸ್ಥಾನನೇ ಕೆಡವಿದೀವಂತೆ, ಇನ್ನು ಇದ್ಯಾವ ಲೆಕ್ಕ ನಮ್ಗೆ? ನನ್ನ ಸೈನ್ಯದಿಂದ ನಿನ್ನ ಹನುಮಂತ ಈ ದೇವಸ್ಥಾನ ಹೇಗ್ ರಕ್ಷಣೆ ಮಾಡ್ತಾನೆ ಅಂತ ನಾನು ನೋಡ್ತೀನಿ ಅಂತ ಹೇಳಿ ದುರಹಂಕಾರದಿಂದ ಸೈನ್ಯಕ್ಕೆ ಗೋಡೆ ಕೆಡವಿ ಅಂತ ಆದೇಶ ಕೊಡ್ತಾನೆ. ಅಲ್ಲಿ ಏನಾಗುತ್ತೆ ಅನ್ನೋದು ಯಾರು ಕೂಡ ಊಹೆ ಮಾಡಿರೋದಿಲ್ಲ. ಮೊದ್ಲು ಸೈನಿಕರುಗಳು ಗೋಡೆ ಉಳಿಸಕ್ಕೆ ಅಂತ ಹೇಳಿ ಕೈಯಲ್ಲಿ ಆಯುಧ ಇಟ್ಕೊಂಡು ಗೋಡೆ ಹೊಡೆಯೋದಿಕ್ಕೆ ಅಂತ ಕೈ ಮೇಲೆತ್ತಾರೆ ಅಷ್ಟೇ. ಆ ಕೈ ಎತ್ತಿದ ತಕ್ಷಣನೇ 1 ಇಂಚುನು ಅಲ್ಗಾಡೋದಿಲ್ಲ. ಅವ್ರ ದೇಹ ಪೂರ್ತಿ ಸ್ವಲ್ಪನೂ ಅಲುಗಾಡ್ದಿರ ಹಾಗೇನೆ ಏನ್ ಮಾಡೋದಕ್ಕೂ ಸಾಧ್ಯ ಆಗ್ದಿರ ಹಾಗೆ ನಿಂತ್ಕೊಬಿಡ್ತಾರೆ. ಅಲ್ಲಿ ನಡೀತಾ ಇರೋ ಘಟನೆ ನೋಡ್ಬಿಟ್ಟು ಆ ಕಮಾಂಡರ್ಗೆ ತುಂಬಾ ಭಯ ಆಗ್ಬಿಡುತ್ತೆ. ಏನ್ ಹೀಗಾಗ್ತಿದ್ಯಲ್ಲ ಅಂತ ಹೇಳಿ ದಿಗ್ಭ್ರಮೆಯಿಂದ ಆ ಅರ್ಚಕನ್ ಕಡೆನೆ ಮುಖ ಮಾಡಿ ನೋಡ್ತಿರ್ತಾನೆ. ಅವ್ರ ಕೈಲಿ ಏನ್ ಮಾಡೋದಕ್ಕೂ ಆಗ್ದಿರ ಹಾಗೆ ನಿಂತಿರ್ತಾರೆ ಎಲ್ರುನು. ನಂತರ ಈ ಕಮಾಂಡರ್ಗೆ ಭಯ ಆಗ್ಬಿಟ್ಟು ಇನ್ನು ಇಲ್ಲೇ ಇದ್ರೆ ಸರಿ ಹೋಗುದಿಲ್ಲ ಅಂತ ಹೇಳಿ ಸೈನ್ಯನ ಕರ್ಕೊಂಡು ಔರಂಗಜೇಬ್ ಆಸ್ಥಾನಕ್ಕೆ ವಾಪಸ್ ಹೋಗ್ತಾನೆ. ಅಲ್ಲಿ ನಡೆದಿರೋ ವಿಷಯ ಎಲ್ಲಾನು ಔರಂಗಜೇಬ್ಗೆ ಹೇಳ್ತಾನೆ. ನಿಮ್ ಆದೇಶದಂತೆನೆ ನಾವು ಹನುಮಾನ್ ದೇವಸ್ಥಾನ ಉಳಿಸೋದಿಕ್ಕೆ ಅಂತ ಹೇಳಿ ಪ್ರಯತ್ನ ಮಾಡಿದ್ವಿ, ಆದ್ರೆ ನಮ್ ಕೈನಲ್ಲಿ ಆಗಿಲ್ಲ ಅಂತ ಹೇಳಿ ನಡೆದಿರೋದನ್ನೆಲ್ಲ ಹೇಳ್ತಾನೆ ಅವನ್ಗೆ. ಹಾಗೇನೆ ಆ ದೇವಸ್ಥಾನದಲ್ಲಿ ದೈವಶಕ್ತಿ ಇದೆ, ನಾವು ಮತ್ತೆ ಅಲ್ಲಿಗೆ ಹೋಗ್ದಿದ್ರೇನೆ ಒಳ್ಳೇದು ಅಂತ ಹೇಳ್ತಾನೆ ಅವನ್ಗೆ. ಆಗ ಅವ್ನ್ ಹೇಳಿದ ಮಾತು ಕೇಳಿ ಔರಂಗಜೇಬ್ಗೆ ತುಂಬಾ ಕೋಪ ಬಂದ್ಬಿಡುತ್ತೆ. ಕಿರ್ಚಾಡ್ಕೊಂಡು ತುಂಬಾ ಕೋಪದಲ್ಲಿ ಹೇಳ್ತಾನೆ, ನಾನ್ ಆಜ್ಞೆ ಮಾಡ್ತಾ ಇದ್ದೀನಿ, ನಾವು ನಾಳೆ ಮತ್ತೆ ಆ ದೇವಸ್ಥಾನದ ಹತ್ರ ಹೋಗ್ಬೇಕು, ಖುದ್ದಾಗಿ ನಾನೇ ಅದನ್ನ ಹೊಡೆದಾಕ್ತೀನಿ ಅಂತ ಹೇಳ್ತಾನೆ. ಅವ್ನ್ ಕಮಾಂಡರ್ ಏನ್ ಹೇಳಿದ್ರು ಕೇಳ್ದಿರ ದುರಹಂಕಾರದಲ್ಲಿ ಮಾರನೇ ದಿವಸ ತನ್ನ ಸೈನ್ಯದ ಜೊತೆನಲ್ಲಿ ಹೊರಡ್ತಾನೆ. ಆ ಸೈನಿಕರುಗಳಿಗೂ ಅಲ್ಲೇನಾಗುತ್ತೆ ಅಂತ ಮೊದ್ಲೇ ಅನುಭವ ಆಗಿದೆ, ಅಲ್ಲೋಗೋದಕ್ಕೆ ಭಯನೂ ಇದೆ. ಆದ್ರೆ ಆ ಕ್ರೂರ ರಾಜನ ಆದೇಶ ಪಾಲಿಸಿಲ್ಲ ಅಂತ ಅಂದ್ರೆ ಅವ್ರನ್ನ ಸಾಯಿಸ್ಬಿಡ್ತಾನೆ. ಸೊ ಬಲವಂತವಾಗಿ ದೇವಸ್ಥಾನದ ಹತ್ರ ಹೋಗ್ತಾರೆ. ಒಳಗಡೆ ಇರೋ ಜನಗಳೆಲ್ಲ ಹೊರಗಡೆ ಬರ್ತಾರೆ. ಆಗ ಔರಂಗಜೇಬು ಆ ಜನಗಳಿಗೆ ಹೇಳ್ತಾನೆ, ಯಾರಾದ್ರೂ ಬಾಯ್ ಬಿಟ್ರೆ ನಿಮ್ ನಾಲ್ಗೆ ಕತ್ತರಿಸಿ ಹಾಕ್ಬಿಡ್ತೀನಿ, ಸುಮ್ನೆ ನಡೀತಾ ಇರೋದನ್ನ ನೋಡ್ತಾ ಇರ್ಬೇಕು ಅಷ್ಟೇ ಅಂತ ಹೇಳಿ ಅವ್ರಿಗೆ ಬೆದರಿಸ್ತಾನೆ. ನಂತರ ಆ ಜನಗಳೆಲ್ಲ ಭಯದಿಂದ ಸುಮ್ನೆ ನಿಂತ್ಕೊಂಡು ನೋಡ್ತಾ ಇರ್ತಾರೆ. ನೋಡ್ತಿದ್ದಂಗೆನೆ ಔರಂಗಜೇಬ್ ಆಯುಧ ಹಿಡ್ಕೊಂಡು ಗೋಡೆ ಹೊಡೆಯೋದಿಕ್ಕೆ ಅಂತ ಕೈ ಮೇಲೆ ಕೆತ್ತಾನೆ ಅಷ್ಟೇ. ಸೇಮ್ ಅದೇ ತರ ಅವನ್ ಕೈ ಮೇಲೆತ್ತಿದ್ದು ಅಷ್ಟೇ. ಅದಾದ್ಮೇಲೆ ಅವನ್ಗೆ ಏನ್ ಮಾಡಕ್ಕೂ ಸಾಧ್ಯ ಆಗೋದಿಲ್ಲ, ಏನಾಯ್ತು ಅನ್ನೋದು ಗೊತ್ತಾಗೋದಿಲ್ಲ. ಆ ಟೈಮ್ ನಲ್ಲಿ ಒಳಗಡೆಯಿಂದ ಗರ್ಜನೆ ಶಬ್ದ ಮಾತ್ರ ಕೇಳಿಸ್ತಾ ಇರುತ್ತೆ. ಆ ಶಬ್ದ ಎಷ್ಟು ಭಯಂಕರವಾಗಿರುತ್ತೆ ಅಂದ್ರೆ ಆ ಸೌಂಡ್ ಕೇಳಿಸ್ಕೊಳಕ್ ಆಗ್ದಿರ ದಿಗ್ಭ್ರಮೆಯಾಗಿ ನಿಂತ್ಬಿಟ್ಟಿರ್ತಾನೆ ಅವನು. ಆ ಗರ್ಜನೆ ಕೇಳಿ ಜನಗಳು ಹನುಮಂತ ಇದು ಅಂತ ಹೇಳಿ ನಮಸ್ಕಾರ ಮಾಡ್ತಾರೆ. ಆದ್ರೆ ಔರಂಗಜೇಬ್ ಮಾತ್ರ ಒಳಗಡೆಯಿಂದ ಬರ್ತಾ ಇರೋ ಆ ಬೆಳಕು ದೊಡ್ಡ ಗರ್ಜನೆ ಶಬ್ದ ಕೇಳಿ ಭಯ ಪಟ್ಕೊಂಡು ಹಾಗೆ ನಿಂತಿರ್ತಾನೆ. ನಂತರ ಒಳಗಡೆಯಿಂದ ಒಂದು ಧ್ವನಿ ಕೇಳಿಸುತ್ತೆ. ಏನಂದ್ರೆ, ಅಗರ್ ಮಂದಿರ್ ತೋಡ್ನಾ ಹೈ ರಾಜನ್ ತೋ ಕರ್ ಮನ್ ಘಟ್ ಅಂತ ಹೇಳುತ್ತೆ. ಅಂದ್ರೆ ಇದ್ರರ್ಥ, ಹೇ ರಾಜ, ನೀನೇನಾದ್ರೂ ಈ ದೇವಸ್ಥಾನನ ಒಡೆಯೋದಿಕ್ಕೆ ಪ್ರಯತ್ನ ಮಾಡಿದ್ದೇ ಆದ್ರೆ ನಿನ್ನ ಹೃದಯ ಗಟ್ಟಿ ಮಾಡ್ಕೊ ಅಂತ ಹೇಳಿ ಧ್ವನಿ ಕೇಳಿಸುತ್ತೆ. ಆ ಧ್ವನಿ ಕೇಳಿದ ತಕ್ಷಣ ಔರಂಗಜೇಬ್ಗೆ ತುಂಬಾ ಭಯ ಆಗ್ಬಿಟ್ಟು ಮೂರ್ಛೆ ಹೋಗ್ಬಿಡ್ತಾನೆ. ಆಗ ಅವನ್ ಸೈನಿಕರುಗಳು ಭಯದಿಂದ ಅವನನ್ನ ದೇವಸ್ಥಾನದಿಂದ ವಾಪಸ್ ಕರ್ಕೊಂಡು ಓಡೋಗ್ತಾರೆ. ಈ ಘಟನೆ ಆದ್ಮೇಲೆ ಆ ದೇವಸ್ಥಾನ ಮುಟ್ಟಕ್ಕೂ ಸಹ ಹೋಗೋದಿಲ್ಲ. ಅವನ್ ಕೈಲಿ 1 ಇಂಚು ಗೋಡೆನೂ ಸಹ ಒಡೆಯೋದಿಕ್ ಸಾಧ್ಯ ಆಗೋದಿಲ್ಲ. ಮತ್ತೆ ಈ ದೇವಸ್ಥಾನಕ್ಕೆ ಕರ್ಮನ್ ಘಾಟ್ ಅಂತ ಯಾಕೆ ಕರೀತಾರೆ ಅಂದ್ರೆ, ಔರಂಗಜೇಬ್ಗೆ ಎಚ್ಚರಿಕೆ ಧ್ವನಿ ಕೇಳಿಸುತ್ತಲ್ಲ, ಅಗರ್ ಮಂದಿರ್ ತೋಡ್ನಾ ಹೈ ರಾಜನ್ ತೋ ಕರ್ಮನ್ ಘಾಟ್ ಅಂತ. ಸೊ ಆಗ್ಲಿಂದ ಕರ್ಮನ್ ಘಾಟ್ ಅಂತ ಈ ದೇವಸ್ಥಾನಕ್ಕೆ ಹೆಸರು ಬರುತ್ತೆ. ಇಷ್ಟು ಔರಂಗಜೇಬ್ ಆ ದೇವಸ್ಥಾನ ಕೆಡವೋದಿಕ್ಕೆ ಅಂತ ಹೋಗಿ ಹೆದರ್ಕೊಂಡು ಮೂರ್ಛೆ ಹೋಗಿರುವಂತ ಸ್ಟೋರಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದಿನ ವಿಡಿಯೋನಲ್ಲಿ ಇನ್ನೂ ಒಂದು ಇಂಟ್ರೆಸ್ಟಿಂಗ್ ಆಗಿರೋ ಟಾಪಿಕ್ ಜೊತೆ ಸಿಗ್ತೀನಿ. ಥ್ಯಾಂಕ್ ಯು ಆಲ್, ಬಾಯ್.